ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಸೊ ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಪಾಲ್ ಇಮೆನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲ್ ಇಮೆನ್ ಅವರು ಈಗಾಗಲೇ ರಿಂಗ್ ಅಲ್ಲಿ ಇರ್ತಾರೆ ಅಂಡ್ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಿಜವಾಗ್ಲೂ ಈ ಒಂದು ಸ್ಮ್ಯಾಕ್ ಡೌನ್ ಗೆ, ಈ ಒಂದು ಐಲ್ಯಾಂಡ್ ಆಫ್ ರೆಲೆವೆನ್ಸ್ ಗೆ ನಾನ್ ಬಂದು ಮಾತಾಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ. ಅಂಡ್ ಫೈನಲಿ ಈಗ ಒಂದು ಟೈಮ್ ಬಂದಿದೆ. ಅಂಡ್ ಡಬ್ಲ್ಯೂ ಅಲ್ಲಿ ಇರೋದು ಒನ್ ಅಂಡ್ ಓನ್ಲಿ ಅನ್ಡಿಸ್ಪ್ಯೂಟೆಡ್ ಟ್ರೈಬಲ್ ಚೀಫ್, ಅದು ಬೇರೆ ಯಾರು ಅಲ್ಲ, ನಮ್ಮ ರೋಮನ್ ರೈನ್ಸ್ ಅಂತ ನಮ್ಮ ಪಾಲಿಮೆನ್ ಅವರು ರೋಮನ್ ರೈನ್ಸ್ ಅವ್ರನ್ನ ಹೊಗಳುತ್ತಾರೆ. ಅಂಡ್ ಅದಾದ್ಮೇಲೆ ಅವರು ಹೇಳ್ತಾರೆ, ಸೊ ರೋಮನ್ ರೈನ್ಸ್ ಅವರು ಹೂಲಾ ಫಾಲನ ಗೆದ್ಕೊಂಡಾಗಿದೆ ಅಂಡ್ ನೆಕ್ಸ್ಟ್ ಅವರ ಗುರಿ ಏನು ಅನ್ನೋದ್ರ ಬಗ್ಗೆ ನನ್ನ ಹತ್ರ ಹೇಳಿ ಕಳಿಸಿದ್ದಾರೆ. ಅಂಡ್ ಅದನ್ನ ನಾನಿವತ್ತು ಇಲ್ಲಿ ಮಾತಾಡೋದಕ್ಕೆ ಬಂದಿದ್ದೀನಿ. ನಾನು ಆ ಒಂದು ವಿಚಾರನ ಬರೀ ನಿಮ್ಮ ಬಳಿ ಮಾತಾಡ್ತಾ ಇಲ್ಲ, ಬದಲಿಗೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ ಕೋಡಿ ರೋಡ್ಸ್ ಅವರ ಜೊತೆನೂ ಕೂಡ ಮಾತಾಡಬೇಕು ಅಂತ ನಮ್ಮ ಪಾಲಿಮೆನ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ಕೂಡ ಬರ್ತಾರೆ. ಪಾಲಿಮೆನ್ ಆಗಿ ಕೋಡಿ ರೋಡ್ಸ್ ಅವರು ಹ್ಯಾಂಡ್ ಶೇಕ್ ನ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಪಾಲಿಮೆನ್ ಅವರು ಹೇಳ್ತಾರೆ, ಈ ಜನಗಳು ನಿನ್ನ ನೇಮ್ ನ ಚಾಂಟ್ ಮಾಡ್ತಾ ಇದ್ದಾರೆ, ಈ ಜನಗಳು ನಿನಗೆ ಚಿಯರ್ ಮಾಡ್ತಾ ಇದ್ದಾರೆ ಅಂದ್ರೆ ನೀನು ಆ ಒಂದು ಕೆಲಸನ ಮಾಡಿದ್ಯಾ. ಅಷ್ಟೇ ಅಲ್ಲ, ನೀನು ರೋಮನ್ ರೈನ್ಸ್ ಅವರ ರೆಸ್ಪೆಕ್ಟ್ ನು ಕೂಡ ತಗೊಂಡಿದ್ಯಾ. ಈ ಒಂದು ಕಂಪನಿಯಲ್ಲಿ ಕೆಲವೇ ಜನಗಳು ಮಾತ್ರ ರೋಮನ್ ರೈನ್ಸ್ ಅವರ ರೆಸ್ಪೆಕ್ಟ್ ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅಂಡ್ ಆ ಕೆಲವು ಜನಗಳಲ್ಲಿ ನೀನು ಕೂಡ ಒಬ್ಬ ಆಗಿದ್ಯಾ. ಅಂಡ್ ನನ್ನ ರೆಸ್ಪೆಕ್ಟ್ ನ ನೀನು ಚಿಕ್ಕ ವಯಸ್ಸಲ್ಲೇ ಪಡ್ಕೋಬೇಟೆ. ಅಂಡ್ ನೀನು ಒಬ್ಬ ಸಕ್ಸಸ್ಫುಲ್ ಚಾಂಪಿಯನ್ ಕೂಡ ಆಗಿದ್ಯಾ. ಸೊ ಈಗ ನಾನು ಮಾತಾಡೋದಕ್ಕೆ ಬಂದಿರೋದು ರೋಮನ್ ರೈನ್ಸ್ ಅವರು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ. ನಿನ್ಗೂ ಕೂಡ ಗೊತ್ತು, ರೋಮನ್ ರೈನ್ಸ್ ಮಂಡೇ ನೈಟ್ ರೋಲಿ ಹೂಲಾ ಫಾಲನ ಮತ್ತೊಮ್ಮೆ ಗೆದ್ಕೊಂಡು ಅನ್ಡಿಸ್ಪ್ಯೂಟೆಡ್ ಟ್ರೈಬಲ್ ಚೀಫ್ ಆಗಿದ್ದಾರೆ. ಅಂಡ್ ಈಗ ರೋಮನ್ ರೈನ್ಸ್ ಅವರಿಗೆ ನಿನ್ನ ಹತ್ರ ಇರ್ತಕ್ಕಂತಹ ಚಾಂಪಿಯನ್ಶಿಪ್ ಬೇಕು. ಅಂಡ್ ಅದನ್ನ ಅವರು ಸುಮ್ಮನೆ ಕೇಳ್ತಾ ಇಲ್ಲ, ಬದಲಿಗೆ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಗೊತ್ತು ಆ ಒಂದು ಚಾಂಪಿಯನ್ಶಿಪ್ ಗೆ ಅವಕಾಶನ ಯಾವ ರೀತಿ ಪಡ್ಕೋಬೇಕು ಅಂತ. ಅದಕ್ಕೋಸ್ಕರ ರೋಮನ್ ರೈನ್ಸ್ ಅವರು ಅಫಿಷಿಯಲ್ ಆಗಿ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ತಾ ಇದ್ದಾರೆ. ಬರೀ ಎಂಟ್ರಿನ ಕೊಡ್ತಾ ಇಲ್ಲ, ಆ ಒಂದು ಮ್ಯಾಚ್ ನ ಗೆದ್ದು ನಿನ್ನನ್ನ ಮತ್ತೊಮ್ಮೆ ಫೇಸ್ ಮಾಡ್ತಾರೆ ರಸಲ್ ಮೇನಿಯಾದಲ್ಲಿ ಅಂತ ನಮ್ಮ ಪಾಲಿಮೆನ್ ಅವರು ಹೇಳ್ತಾರೆ. ಅಂಡ್ ಗೈಸ್, ನಮ್ಮ ಪಾಲಿಮೆನ್ ಅವರು ರೋಮನ್ ರೈನ್ಸ್ ಅವರಿಗೆ ಚಾಂಪಿಯನ್ಶಿಪ್ ಮತ್ತೊಮ್ಮೆ ಬೇಕು ಅಂದಾಗ ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ನನಗಂತೂ ಅರ್ಥ ಆಗ್ಲಿಲ್ಲ ಯಾಕೆ ಅವರು ಬೂ ಮಾಡ್ತಾ ಇದ್ರು ಅಂತ. ಅಂಡ್ ಅದಾದ್ಮೇಲೆ ಈ ಒಂದು ವಿಚಾರನ ನಮ್ಮ ಪಾಲಿಮೆನ್ ಅವರು ಹೇಳಿ, ಸೊ ಕೋಡಿ ರೋಡ್ಸ್, ವಾಟ್ ಯು ವಾಂಟ್ ಟು ಟಾಕ್ ಅಬೌಟ್, ನೀನ್ ಇದ್ರ ಬಗ್ಗೆ ಏನ್ ಮಾತಾಡ್ತೀಯ ಅಂತ ಕೇಳಿದಾಗ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಕೆವಿನ್ ಓವೆನ್ಸ್ ಅವರು, ನನಗೆ ಗೊತ್ತು ಈಗ ಕೋಡಿ ರೋಡ್ಸ್ ಏನ್ ಮಾತಾಡ್ತಾನೆ ಅಂತ. ಲಿಟ್ರಲಿ ಕೋಡಿ ರೋಡ್ಸ್ ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ನೀನು ಮಂಡೇ ನೈಟ್ ರೋಲಿ ರಾಕ್ ಅವ್ರನ್ನ ಹಗ್ ಮಾಡ್ದೆ, ಅವನ ಜೊತೆ ಪಾರ್ಟಿ ಮಾಡ್ದೆ, ಈಗ ರೋಮನ್ ರೈನ್ಸ್ ಅವರ ಜೊತೆನೂ ಕೂಡ ನೀನು ಟೀಮ್ ಅಪ್ ಆಗಿದೆ. ಅಂಡ್ ಈಗ ಪಾಲಿಮೆನ್ ಅವರಿಗೆ ನೀನು ಹ್ಯಾಂಡ್ ಶೇಕ್ ನ ಕೊಟ್ಟು ಕೂಡಲೇ ಪಾಲಿಮೆನ್ ಅವರು ನಿನ್ ಬಳಿ ಬಂದ್ಬಿಟ್ಟು ರೋಮನ್ ರೈನ್ಸ್ ಅವರಿಗೆ ಮತ್ತೊಮ್ಮೆ ನಿನ್ನ ಚಾಂಪಿಯನ್ಶಿಪ್ ಬೇಕು ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರಗಳಿಗೆಲ್ಲ ನೀನು ನಿನ್ನ ಬೆಸ್ಟ್ ಫ್ರೆಂಡ್ ನ ಬಿಟ್ರೇಲ್ ಮಾಡಿದ್ಯಾ, ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಅದನ್ನೆಲ್ಲದನ್ನು ಕೂಡ ಕೇಳಿಸ್ಕೊಳ್ಳೋದಕ್ಕೆ ಆಗದೆ ನಮ್ಮ ಕೋಡಿ ರೋಡ್ಸ್ ಅವರು ಸೀದಾ ಹೋಗಿ ಕೆವಿನ್ ಓವೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಇವರಿಬ್ರು ಕೂಡ ಬ್ರಾಲ್ ನ ಮಾಡ್ಕೊಂಡು ಅಲ್ಲಿಂದ ಎರಾನಾದಿಂದ ಹೊರಗಡೆ ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ರಿಂಗ್ ಮೇಲೆ ನಮ್ಮ ಪಾಲಿಮೆನ್ ಅವರು ಮಾತ್ರ ಇರ್ತಾರೆ. ಸಡನ್ ಆಗಿ ಪಾಲಿಮೆನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನಮ್ಮ ಜಾಕೋ ಫಾಟು ಹಾಗೆ ಟಾಮಾ ಟೋಂಗಾ ಅವರು ಪಾಲಿಮೆನ್ ಅವ್ರನ್ನ ಸುತ್ತುವರಿತಾರೆ. ಲಿಟ್ರಲಿ ಇವತ್ತು ಪಾಲಿಮೆನ್ ಅವರ ಕತೆ ಮುಗೀತು. ಪಾಲಿಮೆನ್ ಅವ್ರನ್ನ ಕಾಪಾಡೋದಕ್ಕೆ ಯಾರು ಬರೋದಿಲ್ಲ ಅನ್ಕೊಂಡಿದ್ದಾಗ ನಮ್ಮ ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜಿಮ್ಮಿ ಊಸೋ ಅವರು ಬಂದು ಟಮಾಟೋಂಗಾ ಹಾಗೆ ಜಾಕೋ ಫಾಟು ಇಬ್ರಿಗೂ ಕೂಡ ಸಖತ್ತಾಗಿ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಸೂಪರ್ ಕಿಕ್ ಗಳನ್ನ ಹೊಡಿತಾರೆ, ಹಿಪ್ ಅಟ್ಯಾಕ್ ಗಳನ್ನ ಹೊಡಿತಾರೆ. ಅಷ್ಟೇ ಅಲ್ಲ ಗಾಯ್ಸ್, ಸ್ಟೀಲ್ ಚೇರ್ ಅಲ್ಲೂ ಕೂಡ ತಗೊಂಡ್ ಬಂದು ಟಮಾಟೋಂಗಾ ಹಾಗೆ ಜಾಕೋ ಫಾಟು ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬಟ್ ನಮ್ಮ ಜಾಕೋ ಫಾಟು ಅವರಿಗೆ ಆ ಒಂದು ಟೈಮಲ್ಲಿ ಕೋಪ ಬರುತ್ತೆ. ಇವನು ನನಗೆ ಈ ರೀತಿ ಅಟ್ಯಾಕ್ ಮಾಡ್ತಾ ಇದ್ದಾನಲ್ಲ ಅಂತ ಸ್ಟೀಲ್ ಚೇರ್ ಅಲ್ಲಿ ಒದೆ ತಿಂದ್ರು ಕೂಡ ಹೋಗಿ ನಮ್ಮ ಜಿಮ್ಮಿ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇಬ್ರು ಕೂಡ ಸೇರ್ಕೊಂಡು ನಮ್ಮ ಜಿಮ್ಮಿ ಊಸೋ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಜಿಮ್ಮಿ ಊಸೋ ಅವರ ಕತ್ತಿಗೆ ಸ್ಟೀಲ್ ಸ್ಟೇರ್ ನ ಹಾಕ್ಬಿಟ್ಟು ನರುಗ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಸಡನ್ ಆಗಿ ಮತ್ತೊಮ್ಮೆ ಕ್ರೌಡ್ ಕಡೆಯಿಂದ ನಮ್ಮ ಕೋಡಿ ರೋಡ್ಸ್ ಅವರು ಬರ್ತಾರೆ. ಕೋಡಿ ರೋಡ್ಸ್ ಅವರು ಇದನ್ನೆಲ್ಲದನ್ನು ಕೂಡ ನೋಡಿ ಬಂದು ಇಲ್ಲಿ ಜಿಮ್ಮಿ ಊಸೋ ಅವ್ರನ್ನ ಕಾಪಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಸ್ಮ್ಯಾಕ್ ಡೌನ್ ಓಪನಿಂಗ್ ಅಲ್ಲೇ ಒಂದು ಅದ್ಭುತವಾದ ಸೆಗ್ಮೆಂಟ್ ಮುಖಾಂತರ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ನ ಓಪನ್ ಮಾಡಿದ್ರು. ಇದಾದ್ಮೇಲೆ ನಮಗೆ ಚೆಲ್ಸಿಯಾ ಗ್ರೀನ್ ಹಾಗೆ ಮಿಚಿನ್ ಅವರ ನಡುವೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಒಂದು ರೀತಿ ರೋಲ್ ಅಪ್ ಮಾಡಿ ಪಿನ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅದರಿಂದ ಕೋಪ ಆಗ್ಬಿಟ್ಟು ನಮ್ಮ ಮಿಚಿನ್ ಅವರು ಚೆಲ್ಸಿಯಾ ಗ್ರೀನ್ ಅವರ ಕಾಲ್ ಇಟ್ಕೊಂಡು ಎಳಿತಾ ಇರ್ತಾರೆ. ಬಟ್ ನಮ್ಮ ಪೈಪರ್ ನೆವಿನ್ ಅವರು ಇಲ್ಲಿ ಮಿಚಿನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಏಂಜಲ್ ಗಾರ್ಜಾ, ಅಂಬರ್ಟೋ ಕರಿಲೋ ವರ್ಸಸ್ ಪ್ರಿಟಿ ಡೆಡ್ಲಿ ಅವರ ನಡುವೆ. ಈ ಒಂದು ಮ್ಯಾಚ್ ನಮ್ಮ ನಿಕ್ಕಾಲ್ಡಿಸ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಎಲ್ಲಾ ಟೀಮ್ ಗಳು ಕೂಡ ಬಂದು ಒದ್ದಾಡ್ತಾ ಇರಬೇಕಾದ್ರೆ ನಿಮ್ಮ ನಡುವೆನೆ ಒಂದು ಟ್ಯಾಗ್ ಟೀಮ್
ಟೀಮ್ ಮ್ಯಾಚಸ್ ಗಳನ್ನ ನಾನು ಏರ್ಪಡಿಸ್ತೀನಿ ಅಂಡ್ ಅದರಲ್ಲಿ ಗೆದ್ದವರಿಗೆ WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಅವಕಾಶನ ಕೊಡ್ತೀನಿ ಅಂತ. ಅಂಡ್ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗೇ ಇತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿಗಾಡೋ ಡೆಲ್ ಫಾಂಟಾಸ್ಮಾ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಎಲೆ ನೈಟ್ ಹಾಗೆ ಶಿನ್ಸ್ಗೆ ನಾಕಮುರಾ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಮಾತ್ರ ಸಖತ್ತಾಗಿತ್ತು ಗೈಸ್. ನಾನಂತೂ ಫಿದಾ ಆಗೋದೆ ಎಲೆ ನೈಟ್ ಹಾಗೆ ನಮ್ಮ ಶಿನ್ಸ್ಗೆ ನಾಕಮುರಾ ಅವರ ಪರ್ಫಾರ್ಮೆನ್ಸ್ ಇಂದ. ಕಿಂಗ್ ಶಾಜಾ ಕೂಡ ನೋಡೋದಕ್ಕೆ ಸಿಗುತ್ತೆ, ಬಟ್ ನಮ್ಮ ಎಲೆ ನೈಟ್ ಅವರು ರೋಪ್ ಮೇಲೆ ಕಾಲಿಡ್ತಾರೆ. ಕಡೆದಾಗಿ BFT ನ ಕನೆಕ್ಟ್ ಮಾಡಿರ್ತಾರೆ. ಇನ್ನೇನು ಪಿನ್ ಮಾಡಬೇಕು ನಮ್ಮ ನಾಕಮುರಾ ಅವ್ರನ್ನ ಎಲೆ ನೈಟ್ ಅವರು. ಸಡನ್ ಆಗಿ ನಮ್ಮ ಜಾಕೋ ಫಾಟು ಹಾಗೆ ಟಾಮಟೋಂಗಾ ಅವರು ಬಂದು ಎಲೆ ನೈಟ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಯಾಕೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಎಲೆ ನೈಟ್ ಅವರು ಜಾಕೋ ಫಾಟು ಹಾಗೆ ಟಾಮಟೋಂಗಾ ಅವರು ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಮೇಲೆ ಆರ್ಗ್ಯೂ ಮಾಡಬೇಕಾದ್ರೆ ಇವರಿಬ್ಬರನ್ನು ಕೂಡ ರೂಮ್ ಇಂದ ಹೊರಗಡೆ ತೊಳ್ಬಿಟ್ಟು ಲಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಆ ಒಂದು ಸೇಡಿನಿಂದ ನಮ್ಮ ಜಾಕೋ ಫಾಟು ಹಾಗೆ ಟಾಮಟೋಂಗಾ ಅವರು ಬಂದು ಎಲೆ ನೈಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜಿಮ್ಮಿ ಊಸೋ ಹಾಗೆ ಕೋಡಿ ರೋಡ್ಸ್ ಅವರು ಬಂದು ಎಲೆ ನೈಟ್ ಅವ್ರನ್ನ ಕಾಪಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ನಿಕ್ ಕಾರ್ಲಿಸ್ ಅವರು ಕೂಡ ಬಂದು ಜಾಕೋ ಫಾಟು ಹಾಗೆ ಟಾಮಟೋಂಗಾ ಅವ್ರನ್ನ ಕಳಿಸ್ತಾ ಇರಬೇಕಾದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ನಿಕ್ ಕಾರ್ಲಿಸ್ ಅವರಿಬ್ರು ಕೂಡ ಎಲ್ಲೂ ಕಳಿಸ್ಬೇಡ, ಯಾಕಂದ್ರೆ ನನ್ನ ಹತ್ರ ಜಿಮ್ಮಿ ಊಸೋ ಇದ್ದಾನೆ ಅಂಡ್ ಅವರು ಕೂಡ ಇಬ್ರು ಇದ್ದಾರೆ. ಸೊ ಇವತ್ತು ನನಗೆ ಅವರ ಮೇಲೆ ಮ್ಯಾಚ್ ಬೇಕು ಅಂತ ಹೇಳ್ತಾರೆ. ನಮ್ಮ ನಿಕ್ ಕಾರ್ಲಿಸ್ ಅವರು ಕೂಡ ಇವತ್ತಿನ ಸ್ಮ್ಯಾಕ್ ಡೌನ್ ನ ಮೇನ್ ಇವೆಂಟ್ ಗೆ ಇವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಸೆಟ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಮೋಟಾರ್ ಸಿಟಿ ಮಷಿನ್ ಗನ್ ವರ್ಸಸ್ ನಮ್ಮ 8 ಡೌನ್ ಅಂಡರ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಎರಡನೇ ಟ್ಯಾಗ್ ಟೀಮ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮೋಟಾರ್ ಸಿಟಿ ಮಷಿನ್ ಗನ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಸ್ಟಿಫನಿ ಸ್ಟಾರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ರಿಂಗಿಗೆ ಬಂದು ಫೈನಲಿ ನಾನು ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿದ್ದೀನಿ ಅಂಡ್ 25ನೇ ವಯಸ್ಸಿಗೆ ನಾನು WWE ವಿಮೆನ್ ಚಾಂಪಿಯನ್ ಆಗಿದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ನಾಯಾ ಜಾಕ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಾಯಾ ಜಾಕ್ಸ್ ಅವರು ಬಂದು ನಾನೀಗ ಇವಾಗ ಎಷ್ಟು ಕೋಪ ಬರ್ತಾ ಇದೆ ಅಂದ್ರೆ ನಿನ್ನ ಇಲ್ಲೇ ಮುಗಿಸ್ತೀನಿ, ಅಷ್ಟು ಕೋಪ ಬರ್ತಾ ಇದೆ. ಏನಕ್ಕಿಲ್ಲ, ನೀನು ಸ್ಟಿಫನಿ ಟೈಮ್ ನ ಸೆಲೆಬ್ರೇಟ್ ಮಾಡಿದ್ಯಲ್ವಾ, ಸೊ ಸುಮ್ಮನೆ ಆ ಒಂದು ಚಾಂಪಿಯನ್ಶಿಪ್ ನ ನನ್ನ ಕೈಗೆ ಕೊಟ್ಬಿಡು ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಬೇಲಿ ಅವರು ಬರ್ತಾರೆ. ಬೇಲಿ ಅವರು ಬಂದಾದ್ಮೇಲೆ ನಯೋಮಿ ಹಾಗೆ ಬಿಯಾಂಕಾ ಬ್ಲೇಯರ್ ಅವರು ಕೂಡ ಬರ್ತಾರೆ. ಸೊ ಎಲ್ಲರೂ ಕೂಡ ನನಗೆ ಆಪರ್ಚುನಿಟಿ ಬೇಕು ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಇವರ ನಡುವೆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಬ್ರಾಲ್ ಮಧ್ಯದಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ತನ್ನ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಎಸ್ಕೇಪ್ ಆಗ್ತಾ ಇರ್ತಾರೆ. ಬಟ್ ಹಿಂದೆಯಿಂದ ನಮ್ಮ ನಿಕ್ ಕಾರ್ಲಿಸ್ ಅವರು ಬಂದು ಎಲ್ಲರಿಗೂ ಕೂಡ ಚಾಂಪಿಯನ್ಶಿಪ್ ಆಪರ್ಚುನಿಟಿ ಬೇಕು ಅಲ್ವಾ, ಸೊ ಈಗ ನಾನು ಒಂದು ಫ್ಯಾಟಲ್ 4-way ವಿಮೆನ್ಸ್ ಮ್ಯಾಚ್ ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಗೆದ್ದವರು ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ಫೇಸ್ ಮಾಡ್ತಾರೆ ಅಂತ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಅಂಡ್ ಒಂದು ಫ್ಯಾಟಲ್ 4-way ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಲಿಟರಲಿ ಸಿಕ್ಕಾಪಟ್ಟೆ ಸ್ಲೋ ಫೇಸ್ ಅಲ್ಲಿ ನಮಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಬಂದು ನಾಯಾ ಜಾಕ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅದು ಚೂರು ಇಂಟ್ರೆಸ್ಟಿಂಗ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಬೇಲಿ ಅವರು ನಯೋಮಿ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲೋದ್ರ ಮುಖಾಂತರ ನ್ಯೂ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅಂಡ್ ಜಿಮ್ಮಿ ಊಸೋ ವರ್ಸಸ್ ಜಾಕೋ ಫಾಟು ಹಾಗೆ ಟಾಮಟೋಂಗಾ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಬ್ಲಡ್ ಲೈನ್ ಡಾಮಿನೆನ್ಸ್ ನಮಗೆ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫೇರ್ ಮಾಡೋದಕ್ಕೆ ನಮ್ಮ ಕೆವಿನ್ ಓಯನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೆವಿನ್ ಓಯನ್ಸ್ ಅವರು ಬಂದ್ ಕೂಡಲೇ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರು ಹೊಡೆದಾಡ್ಕೊಂಡು ಅಲ್ಲಿಂದಾನೆ ಹೊರಟೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಜಿಮ್ಮಿ ಊಸೋ ಅವರು ಒಂಟಿ ಆಗ್ತಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ನಮ್ಮ ಜಾಕೋ ಫಾಟು ಅವರು ತಮ್ಮ ಫಿನಿಶರ್ ಮೂವ್ ನ ಕನೆಕ್ಟ್ ಮಾಡಿ ಜಿಮ್ಮಿ ಊಸೋ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಸೊ ಗೆದ್ದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಹಾಗೆ ಕೋಡಿ ರೋಡ್ಸ್ ಅವರು ಇನ್ನೂ ಕೂಡ ಫೈಟ್ ಆಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅವರು ಯಾವುದೋ ಒಂದು ಜಾಗಕ್ಕೆ ಹೋಗ್ತಾರೆ. ಆ ಒಂದು ಜಾಗದಲ್ಲಿ ಟೇಬಲ್ ಕೂಡ ಇರುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಕೆವಿನ್ ಓಯನ್ಸ್ ಅವರ ಜೊತೆ ಆ ಒಂದು ಟೇಬಲ್ ಮೇಲೆ ಜಂಪ್ ಮಾಡೋದ್ರ ಮುಖಾಂತರ ಇವತ್ತಿನ ಸ್ಮ್ಯಾಕ್ ಡೌನ್ ಎಂಡ್ ಆಗುತ್ತೆ. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಒಂದು ರೀತಿ ಡೀಸೆಂಟ್ ಶೋ ಅಂತಾನೆ ಹೇಳ್ಬಹುದು. ನನಗೇನೋ ಸಿಕ್ಕಾಪಟ್ಟೆ ಸ್ಟ್ರೆಚ್ ಆಯ್ತೈತೆ ಅಂತ ಅನಿಸ್ತು. 3 ಗಂಟೆ ಸ್ಮ್ಯಾಕ್ ಡೌನ್ ಇವತ್ತು ನಿಜವಾಗ್ಲೂ ಕೂಡ ಬೋರಿಂಗ್ ಅನಿಸ್ತು. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.